ಹೆಸರುಘಟ್ಟ ಜನತೆಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರಗಳು. ಮೂರನೇ ಸೀಸನ್ ಕಬಡ್ಡಿ ಪಂದ್ಯಾವಳಿ ಏನು ನಡೆಸ್ತಾ ಇದ್ದಾರೆ, ಕೇಸರಿ ಕಪ್ ಅಂದ್ಬಿಟ್ಟು ಪಾಲ್ಗೊಂಡಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ, ಪ್ಲೇಯರ್ಸ್ಗೆ, ಅದು ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ಟು ಕಂಟೆಸ್ಟೆಂಟ್ ಅಂತ ಎಲ್ಲ ಪ್ಲೇಯರ್ಸ್ಗೂ ಮತ್ತು ಅವರ ಮೆಂಟರ್ಸು ಮತ್ತು ಏನಂತೀವಿ ಕೋಚು ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಮೇಯ್ನ್ ಯಾವುದೇ ಆಟ ಇರ್ಬೋದು ಇಲ್ಲ ಏನೇ ಕ್ಷೇತ್ರ ಇರ್ಬೋದು, ಫಸ್ಟ್ ಏನು ಬೇಕು ಅಂದರೆ ಪಾರ್ಟಿಸಿಪೇಷನ್ ಬೇಕು. ಪಾರ್ಟಿಸಿಪೇಷನ್ ಹೆಂಗೆ ಅಂತಂದರೆ ಗೆಲ್ಲೋದಕ್ಕನ್ನ ಬಹುಮುಖ್ಯ. ಯಾಕಂತಂದರೆ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಇವಾಗ ರೈಡ್ಗೆ ಹೋದಾಗ ಪಾಯಿಂಟ್ ಬರೋದು ಬಿಡೋದು ಆ ಸಂದರ್ಭದ ಮೇಲೆ ಇರ್ತದೆ ಅಲ್ವಾ. ಪಾಯಿಂಟ್ ಹೊಡ್ಕೊಂಡು ಬರ್ತೀನಂತೆ ಹೋಗಿ ಕೊಟ್ಬಿಟ್ಟು ಬಂದಿರ್ತಾರೆ. ಏನು ಬೆಂಕಿನಾ? ಬೆಂಕಿ ಅನ್ನೋರೆಲ್ಲ ಜಾಸ್ತಿ ಒಲೆ ಹತ್ರ ಕುತ್ಕೊಂಡವ್ರಿ ನಾವು ಅಲ್ಲ. ಏನಪ್ಪ ಓಕೆ. ಆಮೇಲೆ ಟೈಮು ತುಂಬ ಆಗೈತೆ, ನಾನು ಬೇಗ ಹೋಗ್ಬೇಕು, ಸ್ವಲ್ಪ ಕಳಿಸ್ಕೊಡ್ರಿ. 2 ಮಾತು ಹೇಳ್ತೀನಿ. ಇರ್ರಿ, ಇಲ್ಲಿದ್ರ ಬಗ್ಗೆ 1-2 ಮಾತು ಮಾತಾಡೋಣ. ಈ ಥರ ಗ್ರಾಮೀಣ ಕ್ರೀಡೆಗಳು ಯಾವುದೇ ಇರ್ಬೋದು, ಕಬಡ್ಡಿ, ಖೋ ಖೋ, ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ರಿ. ಇವಾಗ ಏನು ಮ್ಯಾಟ್ ಹಾಕ್ಸಿ ಆಡಿಸ್ತಾ ಇದ್ದೀರಲ್ಲ, ಗ್ರೌಂಡಲ್ಲಿ ಆಡಿಸ್ಬೇಕು. ಯಾಕಂತಂದರೆ ಮ್ಯಾಟ್ ಮೇಲೆ ಆಡ್ತಕ್ಕಂಥವ್ರೆಲ್ಲನೂ ಕೆಲವೊಂದು ಇದ್ರಲ್ಲಿ ಆಡ್ತಾರೆ. ಯೂಶಲಿ ಈಚೆ ಆಡ್ಸೋದು. ಯಾಕಂದ್ರಪ್ಪ ಗ್ರೌಂಡಲ್ಲಿ ಆಡೋ ಆಟನೇ ಬೇರೆ ಇರ್ತದೆ, ನಿಮಗೂ ಗೊತ್ತಿರ್ಬೋದು ಅಲ್ವಾ. ಅಲ್ಲ ಮ್ಯಾಟ್ ಅಂದರೆ ಇವಾಗೆಲ್ಲ ಸ್ಕೂಲಲ್ಲೇ ಕಲಿಸ್ಬಿಟ್ಟವ್ರಲ್ಲ ಪ್ರತಿಯೊಂದರಲ್ಲೂ. ತುಂಬ ಚೆನ್ನಾಗಿ ಇಷ್ಟೊತ್ತಾದ್ರೂ ಇಷ್ಟು ಜನ ಸೇರಿ ಕಾದಿ ಇಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರ ಅಂದರೆ ಭಾಳ ಯಶಸ್ವಿಯಾಗಿ ನಡೀತೈತೆ ಇದು. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ನಡೀಲಿ. ಇವತ್ತೇನು ಟೀಮ್ಸ್ ಬಂದೈತೆ ಅದ್ರ 2ರಷ್ಟು ಬಂದು ಸೇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಈ ಹೆಸರುಘಟ್ಟ ಅಂತ ಹೇಳಿದ್ರೆ ನೀವು ಭಾಳ ಕೊಟ್ಟಿಗಿರೋರು ಹೆಸರುಘಟ್ಟದವ್ರು. ಹೆಂಗೆ ಅಂದರೆ ಈ ಏನು ಸಂಶೋಧನೆ ಕೇಂದ್ರ ಅನ್ನೋದೇನೈತೆ, ದನ ಕರು ಕುರಿ ಎಲ್ಲ ನಿಮ್ಮ ಹೆಸರುಘಟ್ಟದಲ್ಲೇ ಇರೋದು ಫಾರ್ಮ್. ಏನಂತಂದ್ರೆ ಎಲ್ಲ ಫಾರಿನ್ ಬ್ರೀಡ್ಸ್ ಹಿಂದೆ ಹೋಗಿ ಇಂಪ್ಲಿಮೆಂಟ್ ಮಾಡ್ತಾವ್ರೆ ಹೊರತು ನಮ್ಮ ದೇಸಿ ಬ್ರೀಡ್ನ ಕಡಿಮೆ ಮಾಡ್ತಾವ್ರೆ. ದಯವಿಟ್ಟು ಆ ಇಲಾಖೆಗಳವರು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ನಾಟಿ ದನದ ಬಗ್ಗೆನೂ ಸ್ವಲ್ಪ ಮುಂದುವರ್ಸ್ಕೊಂಡು ಹೋದ್ರೆ, ಅದು ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಸೆಮೆನ್ ಸಿಸ್ಟಮ್ ಗೊತ್ತಿರ್ಬೋದು ನಿಮ್ಗೆ, ಗೊತ್ತಾದು ಕಡ್ಡಿ ಕರೆಕ್ಟ್. ಆ ಕಡ್ಡಿ ಪಡ್ಡಿಗಳೆಲ್ಲ ನಡೆಯಲ್ಲ, ನ್ಯಾಚುರಲಿಟಿ ಬೇಕು. ಯಾಕಂತಂದರೆ ದೇಸಿ ಬ್ರೀಡ್ ಅನ್ನೋದ್ರೇನೇನೆ ನ್ಯಾಚುರಲ್ ಪ್ರೊಸೆಸಿಂಗಲ್ಲಿ ಹುಟ್ಟತಕ್ಕಂಥದ್ದು ಹಳ್ಳಿಕಾರ್ ಬ್ರೀಡ್. ಹಳ್ಳಿಕಾರ್ ದನನ ಸಾಕ್ರಿ ಆದಷ್ಟು. ನಿಮ್ಮ ಕೈಯಲ್ಲಾದರೆ, ನಿಮ್ಮ ಜಾಗ ಐತೆ ಬಿಡ್ರಿ. ಈ ಕಡೆ ಬೇಜಾನ್ ಜಾಗಗಳಿವೆ. ಇಲ್ಲಿ ನೀವು ಇರ್ತಕ್ಕಂಥವ್ರು ಆಸಕ್ತಿ ಇರೋರು ಇದ್ರೆ ದಯವಿಟ್ಟು ರೈತರಾಗ್ರಿ. ಯಾಕಂತಂದರೆ ಎಲ್ಲ ಹುದ್ದೆಗಳವ್ರಿಗೂ ಇಷ್ಟೇ ಟೈಮ್ ಇಷ್ಟೊತ್ತೆ ಅಂತ ಇರ್ತದೆ. ರೈತರ ಟೈಮಿಂಗ್ಸ್ ಇಲ್ಲ. ರೈತನ ಮನಸ್ಸು ಮಾಡಿದ್ರೆ ಆಡಿ ಬೆನ್ಸಲ್ಲೂ ಓಡಾಡ್ಬೋದು. ಆಡಿ ಬೆನ್ಸ್ನ EMI ಇಲ್ದಿರ ಕ್ಯಾಶ್ ಕಟ್ಟಿ ತಗೊಳ್ತಕ್ಕಂಥ ತಾಕತ್ತಿರೋದು ರೈತನ ಒಬ್ಬನಿಗೇನೆ. ಆಮೇಲೆ ಒಂದು ಕಾಲದಲ್ಲಿ ಇತ್ತು ರೈತ ಅಂದರೆ ಪಂಚೆ ಉಟ್ಕೊಳ್ಬೇಕು, ಅರ್ಧಗಿರೋ ಬಟ್ಟೆ ಹಾಕ್ಕೊಬೇಕಂತ. ಅವೆಲ್ಲ ಏನಿಲ್ಲ. ರೈತನ ಶೋಕಿನೂ ಮಾಡ್ಬೋದು, ಬೇಕಾದಾಗ ಬಗ್ಸಿ ಭೂಮಿದಾಯಿ ದುಡಿಲೂಬೋದು. ಆಮೇಲೆ ನಿಮಗೂ ಅಂದಿರ್ತಾರೆ ಕೆಲವರು, ಒಳ್ಳೊಳ್ಳೆ ಬಟ್ಟೆಗಳು ಒಳ್ಳೊಳ್ಳೆ ಕಾರು ಗಾಡಿನಲ್ಲಿ ಓಡಾಡಿದಾಗ ಅಲ್ವಾ, ಅವನೇನು ಬಿಡಪ್ಪ ಅವ್ರ ಅಪ್ಪನ ದುಡ್ಡಾಗಿ ಶೋಕಿ ಮಾಡ್ತಾನೆ ಅಂತ. ಹೌದಪ್ಪ, ನಮ್ಮ ಅಪ್ಪನಿಗೆ ನಾನೇ ಹುಟ್ಟಿರೋದು. ನೀವು ಯಾರಾದ್ರೂ ಹುಟ್ಟಿದ್ರೆ ಬಂದು ಮಾಡ್ರಿ ಶೋಕಿ ನಮ್ಮ ಅಪ್ಪನ ದುಡ್ಡಲ್ಲಿ. ನೀರಣ 2 ಮಾತು. ಆಮೇಲೆ ಕಿಚ್ಚಿಲ್ದಿರ ಹೋದ್ರೆ ಪುಚ್ಕಿಲಾಕಲ್ಲ, ಯಾಕಿಲ್ಲ
ಕಿಚ್ಚಿರ್ಬೇಕು ಎದ್ರ ಮೇಲೆ ಅಂದ್ರೆ ಬದುಕು ಬಾಳೋದ್ರ ಮೇಲೆ ಇರ್ಬೇಕು, ಇನ್ನೊಬ್ಬನ ಕೆಡ್ಸೋದ್ರ ಮೇಲೆ ಇರಬಾರ್ದು. ಅವನೇನ್ ಮಾಡ್ದ ಇವಳೇನ್ ಮಾಡ್ದು ನೀನೇನ್ ಮಾಡ್ದೆ ಜೀವನದಾಗ ಅದ್ ನೋಡ್ಕೊಂಡು ಅವ್ರವ್ರ ತಿರುಗಳ ಅವ್ರವ್ರು ತೊಳ್ಕೊಂಡ್ಬಿಟ್ರೆ ಯಾವ್ದು ಇರಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಇನ್ನೊಬ್ಬರನ್ನ ಫಾಲೋ ಮಾಡೋದೇ ಇವ್ರ ಕೆಲ್ಸಗಳಾಗೋಗ್ಬಿಟ್ರೆ ನಿಮ್ ಕೆಲ್ಸಗಳೇನು ಅಲ್ವಾ? ಅದಕ್ಕ ಇನ್ನೊಬ್ಬರಿಗೆ ಹಳ್ಳ ತೋಡಿದ್ರೆ ಇದು ಬರ್ದಿಕ್ಕೊಳ್ರಿಬೇಕಾಗಿದ್ರೆ ಅವನೇ ಬಿದ್ದಿರ್ತಾನೆ ಹಳ್ಳದಾಗ. ಯಾರೋ ಈ ಹಾಳು ಮಾಡಬೇಕು, ಇನ್ನೊಬ್ಬ ಭಗವಂತನ ಹಾಳು ಮಾಡಬೇಕು. ಭಗವಂತನೊಬ್ಬನಿಂಕನೇ ಸಾಧ್ಯ ಒಬ್ಬ ಮನುಷ್ಯನ ಕೆಡ್ಸೋಕಾಗಲಿ ಉದ್ಧಾರ ಮಾಡೋಕ್ಕಾಗಲಿ ಅಲ್ವಾ? ಯಾರು ಏನೋ ಮಾಡೋಕ್ಕಾಗಲಿ. ಏನೋ ಶತ್ರುವಿನ ಕೊನೆಯ ಅಸ್ತ್ರ ಮೊದಲನೇದಲ್ಲ, ದಯವಿಟ್ಟು ಚೆನ್ನಾಗಿ ಕೇಳ್ಕೊಳ್ರಿ. ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ. ಪ್ರಚಾರ ಮಾಡ್ಬೋದಪ್ಪ, ಬಟ್ ಅದೇ ಸಾಧ್ಯ ಮಾಡೋಕ್ಕಾಗಲ್ಲ ಅಲ್ವಾ? ಜೀವನದಲ್ಲಿ ಏನೋ ಸಾಧ್ಯ ಮಾಡ್ದಿರ ಇರ್ತಕ್ಕಂಥವ್ರು ಮಾಡೋ ಕೆಲಸಗಳವು. ಅದಕ್ಕ ಇಂಥ ಕಾರ್ಯಕ್ರಮಗಳು ಇಂಥವು ಎಲ್ಲ ಮಾಡ್ದವಾಗ ಕೆಲವ್ರು ಬರ್ತಾರೆ ಕೊಂಕುಡ್ತಕ, ಇದು ಕಮ್ಮಿ ಐತೆ ಅದಿಲ್ಲ ಇದಿಲ್ಲ ಅಂತ. ಆಯೋಜನೆ ಮಾಡ್ದಾಗ ಗೊತ್ತಾಗ್ತದೆ. ಯಾಕಂದ್ರೆ 4 ಜನಕ್ಕೆ ಅನ್ನ ಹಾಕ್ದವನು ಕಷ್ಟ ಸುಖ ಏನಂತ ಗೊತ್ತಿರ್ತದೆ. ಉಪ್ಪಿಲ್ಲ ಖಾರ ಇಲ್ಲ, ಹೌದು ಸ್ವಾಮಿ 24 ಗಂಟೆ 20 ವರ್ಷ ಅವರೇ ಊಟ ಹಾಕ್ತಾರ, ಹೋದ್ರ ತಿಂದ್ರ ಬಂದ್ರ ಅನ್ನೋದಿರ್ಬೇಕು. ನಮಗೆ ಬೇಕಂತಿದ್ದ ಸಮಯ ಕೊಟ್ಕೊಂಡು ಮಾಡ್ಕೊಂಡು ತಿನ್ನೋಣ ಅಲ್ವಾ? ವೇದಿಕೆಗಳಾಗ ಮದ್ವೆಗಳಾಗ ಹೋಗಿ ಹೆಸರುಗಳಿಕ್ಕೋದು ಮಾಡ್ತಾರೆ ಕೆಲವ್ರು, ಇವೆಲ್ಲನೂ ಅಲ್ವಾ? ಕಾರ್ಯಕ್ರಮದಲ್ಲಿ ಏನು ಲೋಪ ದೋಷಗಳು ಹುಡ್ಕಕ್ ಅಂದ್ಬಿಟ್ಟೆ ಬರ್ತಾರೆ ಕೆಲವರು. ದೇವರು ಭಗವಂತನವ್ರಿಗೆ ಅದೇನಂದ್ಬಿಟ್ಟು ಹುಡ್ಸಿರ್ತಾನ ಅಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕಾರ್ಯ ಮಾಡ್ಬೇಕಂದ್ರೆ ಬಲೆ ಕಷ್ಟ ಐತೆ. ಯಾವುದೇ ಇರ್ಬೋದು, ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು ಕಾರ್ಯಕ್ರಮ. ಅದಕ್ಕ ನಿಮ್ ಕೈಯಲ್ಲಾದ್ರೆ ಅನ್ನ ಹಾಕ್ರಿ. ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ. 4 ಜನಕ್ಕೆ ಅನ್ನ ಹಾಕಿದ್ರೆ ಒಪ್ಪನ ಆ ಹೊಟ್ಟೆ ಹಸು ನೀಗಿಸ್ತದಲ್ಲ, ಅದು ನಿಮ್ಗೆ ಯಾವತ್ತೂ ಶ್ರೇಯಸ್ಸೆ, ಒಳ್ಳೇದೇ ಮಾಡೋದು. ಆ ಕಾರಣಕ್ಕ ನಿಮ್ ಜೊತೆಗಿರೋರ್ಗಾಗಲಿ ಎಲ್ಲೇ ಆಗಲಿ ಕಾರ್ಯಕ್ರಮಗಳು ಮಾಡಿದವಾಗ ಅನ್ನ ಹಾಕೋ ಮುಖಾಂತರ ಮಾಡ್ರಿ. ಭಗವಂತನ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಆಮೇಲೆ ನೀವು ನಮ್ಮ ಎಗನೆಸ್ಟ್ ಇವನು ಇವ್ ನಮ್ಮ ಶತ್ರು ಅಂತ ನೀವು ಅನ್ಕೊಬೇಕಂದ್ರೆ ಅವನು ನಿಮ್ ಸರಿ ಸಮಾನವಾಗಿರ್ಬೇಕು, ಇಲ್ಲ ನಿಮ್ಗಿಂತ ಹೆಚ್ಚಾಗಿರ್ಬೇಕು ಅವನು. ಅವಾಗ ಮಾತ್ರ ಅವ್ನು ನಿಮ್ಗೆ ವಿರೋಧಿ ಆಗಕ್ಕೆ ಸಾಧ್ಯ. ಇನ್ಯಾವ ಸೊಳ್ಳೆಗಳೆಲ್ಲ ಗುಯ್ಗುಡ್ತಾವೆ ಅಂದ್ಬಿಟ್ಟು ಅವಕ್ಕೆಲ್ಲ ನೀವು ಟೈಮ್ ಕೊಟ್ಕೊಂಡಿದ್ರೆ ನೀವು ಸಾಧ್ಯ ಕಡೆ ಹೋಗಕ್ಕಾಗಲ್ಲ. ಅವುಗಳ ಕೆಲಸನೇ ಅದು. ಸೊಳ್ಳೆಗೂ ಹೋಲಿಸ್ಬಾರ್ದು. ಸೊಳ್ಳೆಕ ಭಗವಂತನ ಕೊಟ್ಟವನ ಆಶೀರ್ವಾದ, ರಕ್ತ ಇರು ಅಂದ್ಬಿಟ್ಟು. ಇವ್ರು ಅದು ಅಲ್ಲ, ಇವರು ಕೆಲವರು ಅಲ್ವಾ? ಅದಕ್ಕ ನಮ್ ಇವನ್ ಆಪೋಸಿಟ್ ಅಂತ ಅಂದಾಗ ಆಪೋಸಿಟ್ ಕ್ಯಾಂಡಿಡೇಟ್ ಅಂತ ಹೆಂಗಿರ್ಬೇಕಲ್ಲ, ನಮ್ ಸರ್ ಸಮಾನವಾಗಿರ್ಬೇಕು. ನಾವು ಅವನ ಬಗ್ಗೆ ಮಾತಾಡ್ಬೇಕಂದ್ರು. ಅದಕ್ಕಲ್ಲ ಅಂತಂದವಾಗ ಇಗ್ನೋರ್ ಅನ್ನೋ ಪದ ಎತ್ಕೊಳ್ರಿ. ಇಗ್ನೋರ್ ಅಂದ್ರೆ ಗೊತ್ತಾ? ಅವನ ಅಲ್ಲಿ ಇದ್ರು ಇಲ್ಲ ಬಿಟ್ಟಾಕ್ ಅಷ್ಟೇ. ಎಷ್ಟಂತ ಕರ್ಕೊಂತಾನೆ. ಕೈಲಾಗ್ದವನು ಮೈ ಪರ್ಚ್ಕೊಳೋ ಕೆಲಸ ಅದು ಅಲ್ವಾ? ಒಬ್ಬೊಬ್ರು ಅಂತ ಹೇಳ್ತಾರೆ ಕೇಳಿಸ್ತಾ ಇಲ್ಲ ಅಂತ. ಒಲೆಗೈತಪ್ಪ ಬೆಂಕಿ. ಸರಿ, ಇಲ್ಲಿ ಪಾಪ ಇನ್ನ ಗೇಮ್ ಆಡ್ಬೇಕನ್ನ. ಆಲ್ ದ ಬೆಸ್ಟ್ ಅಪ್ಪ, 2 ಟೀಮ್ ಚೆನ್ನಾಗಿ ಆಡ್ರಿ. ಜೈ ಹಳ್ಳಿಕಾರ್. ಇಷ್ಟೇನ ವಾಯ್ಸ್ ನಿಮ್ದು ಹೆಸರುಗಟ್ಟದವ್ರದ. ಆಮೇಲೆ ದಯವಿಟ್ಟು ಸಹಕಾರ ಮಾಡ್ರಿ. ಇನ್ನ ಒಂದು ಅಣ್ಣಮ್ಮನ ಫಂಕ್ಷನ್ ಐತೆ, ನಾನು ಹೊರಡ್ಬೇಕು. ಅಲ್ಲಿ ಕ್ರೌಡು ಗಾಡಿ ಹತ್ರ ಬಂದು ಸರಿ ಅಲ್ಲಿಗೆ ಬರ್ತೀನಿ, ಇಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಇರೋಣ. ದಯವಿಟ್ಟು ಫೋಟೋಸು ಇದು ಅಂತ ಬೇಜಾರು ಕೊಡ್ಬೇಡ್ರಿ. ದಯವಿಟ್ಟು ಇನ್ನೂ ಒಂದು ಕಾರ್ಯಕ್ರಮ ಐತೆ. ಇವ್ರಿಗೆ ಹೇಳಿದ್ದೆ ನಾನು 9:30 10 ಗಂಟೆ ಆಗ್ತೈತೆ ಅಂತ. ಬಂದಿದ್ದೀನಿ. ನಿಮ್ಮ ಪ್ರೀತಿ ಅಭಿಮಾನ ನಾನು ಯಾವತ್ತೂ ಚಿರುರುಣಿ. ಜೈ ಹಳ್ಳಿಕಾರ್.